ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಅಂದರೆ ನೀರು ಉಪ್ಪಿಟ್ಟು. ಸೊ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಹುಷಾರಿಲ್ಲದೆ ಇರೋರು ಕೂಡ ಇದನ್ನು ತಿಂದರೆ ಬೇಗ ಹುಷಾರಾಗ್ತಾರೆ, ಮತ್ತು ತಿನ್ನೋಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಉಪ್ಪಿಟ್ಟು, ನೀರು ಉಪ್ಪಿಟ್ಟು. ಸೊ ಇದನ್ನು ಮಾಡೋಕ್ಕೆ ಏನು ಐಟಮ್ಸ್ ಬೇಕಂದರೆ, ನಾನಿಲ್ಲಿ 1 ಕಪ್ಪಷ್ಟು ಅಂದರೆ ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಇಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಪಾಗಷ್ಟು ತೊಗೊಂಡಿದ್ದೀನಿ ರವೆನ. ಸೊ ಬಾಣಲಿ ಕಾಯೋಕೆ ಇಕ್ಬಿಟ್ಟು ನೆಕ್ಸ್ಟ್ ಅದನ್ನು ರವೆನ ಹುರ್ಕೊಬೇಕು. ನೋಡಿ, ಇವಾಗ ಬಾಣಲಿ ಕಾದೈತೆ, ಅದಕ್ಕೆ ನಾನು ರವೆನ ಹಾಕ್ಕೊತಾಯಿದ್ದೀನಿ. ರವೆನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು, ಅಂದರೆ ಅದು ಕಲರ್ ಹೋಗೋವರೆಗೂ ಅದನ್ನು ಹುರಿಬೇಕು. ಸ್ವಲ್ಪ ಜನ ಇದಕ್ಕೆ ತುಪ್ಪ ಕೂಡ ಹಾಕ್ತಾರೆ, ಹುರಿಯೋದಕ್ಕೆ ಎಣ್ಣೆ ಕೂಡ ಹಾಕ್ತಾರೆ. ಬಟ್ ನಾನು ಇದೆರಡು ಕೂಡ ಯೂಸ್ ಮಾಡಲ್ಲ, ನಾನು ಹಂಗೆ ಹುರ್ಕೊತೀನಿ. ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಅದು ಬ್ರೌನ್ ಕಲರ್ ಆಗೋವರೆಗೂ ತಳ ಇಳದೆ ಇರೋ ಥರ ನಾವು ಕಳಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಬೇಕಂದ್ರೂ ಇಟ್ಕೋಬೋದು, ಹೈ ಫ್ಲೇಮಲ್ಲಿ ಬೇಕಾದರೂ ಇಟ್ಕೋಬೋದು. ಸೊ ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಅದೇ ಥರ ನಾವು ಇದು ಮಾಡಬೇಕು. ನೆಕ್ಸ್ಟ್ ಅದೊಂದು ಕಡೆ ತೆಗೆದಿಕ್ಕೊಂಡು, ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಆಮೇಲೆ ಇದಕ್ಕೆ ಸಾಸಿವೆ ಸ್ವಲ್ಪ ಹಾಕ್ಬಿಟ್ಟು ಅದು ಚಟ್ಪಟ್ ಅನ್ನೋವರೆಗೂ ಇದು ಮಾಡಬೇಕು. ಅದು ಚೆನ್ನಾಗಿ ಚಟ್ಪಟ್ ಅಂದಾಗ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಒಗ್ಗರಣೆ ಥರ ಆಗಬೇಕು. ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಚಟಪಟ ಅಂತ ಇರುತ್ತೆ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಬೇಕು. ನಾನಿಲ್ಲಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿದು ಫ್ರೈ ಆಗಬೇಕು, ಆವಾಗಲೇ ನಮಗೆ ಟೇಸ್ಟ್ ಗೊತ್ತಾಗೋದು ಫ್ರೆಂಡ್ಸ್. ಸೊ ಈ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ರೈ ಮಾಡಿದಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ, 2 ಟೊಮೊಟೊ ಕುಯ್ದಿಕ್ಕಿದೆ ಅಂತ, ಅದನ್ನು ಆ್ಯಡ್ ಮಾಡಿಕೊಂಡು ನಾವು ಕಲಿಸ್ಕೋಬೇಕು. ಅದು ಕೂಡ ಟೊಮೊಟೊ ಕೂಡ ತುಂಬ ಸ್ಮೂತ್ ಆಗಬೇಕು, ಇಲ್ಲಾಂದರೆ ಬ್ಯಾಗ್ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ದೊಡ್ಡವರಾದರೆ ತಿನ್ಕೊತೀವಿ, ಆದರೆ ಮಕ್ಕಳು ಆದರೆ ಎತ್ತಿ ಸೈಡಲ್ಲಿ ಇಕ್ತಾರೆ. ಅದಕ್ಕೋಸ್ಕರ ನಾವು ಸ್ಮೂತಾಗಿ ಇದು ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ 5 ಮಿನಿಟ್ ತಟ್ಟೆ ಮುಚ್ಚಿಟ್ಬಿಡೋಣ. ಇವಾಗ 5 ಮಿನಿಟ್ಸ್ ಆಯಿತು. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋಣ. ಆವಾಗಲೂ ಉಪ್ಪು ಹಾಕಲಿಲ್ಲ, ಇವಾಗ ಉಪ್ಪು ಹಾಕಿದ್ರೆ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗುತ್ತೆ, ಮತ್ತು ಮಸಾಲ ಹಿಡಿಯುತ್ತೆ ಗೈಸ್. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಅದಕ್ಕೆಲ್ಲ ಏನೇನು ಹಾಕಿದ್ದೀವೋ ಅದಕ್ಕೆಲ್ಲನೂ ಉಪ್ಪು ಅದೆಲ್ಲ ಹಿಡಿಯುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ ನಾನು 2 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಇಬ್ರಿಗೆ ಮಾಡ್ತಿರೋದ್ರಿಂದ ಇಷ್ಟು ಮಾಡ್ಕೊಂಡಿದ್ದೀನಿ. ನಿಮಗೆ ತುಂಬ ಜಾಸ್ತಿ ಬೇಕು ಅಂದರೆ ನೀವು ಎಷ್ಟು ಕಪ್ ರವೆ ತೊಗೊಂಡಿರ್ತೀವೋ ಅಷ್ಟು ಕಪ್ಗೆ ನೀರು ಹಾಕ್ಕೊಳ್ಳಿ. 1 ಕಪ್ ಇದಕ್ಕೆ ರವೆಗೆ 2 ಕಪ್ ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದು ಕುದೀಲಿ ಅಂತ ಅಂದ್ಬಿಟ್ಟು ಬಿಟ್ಟೆ. ನೆಕ್ಸ್ಟ್ ನಾನು ಸ್ವಲ್ಪ ಧನಿಯಾ ಪುಡಿ, ಏನಪ್ಪ ಇವಳು ಉಪ್ಪಿಟ್ಟಿಗೆಲ್ಲ ಧನಿಯಾ ಪುಡಿ ಹಾಕ್ತಾವಳೆ ಅಂತ ಅಂದ್ಕೋಬೇಡಿ, ನೀವು ಮಾಡಿ ನೋಡಿ, ಆಮೇಲೆ ಟೇಸ್ಟ್ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋವರೆಗೂ ಬಿಡಬೇಕು. ನೆಕ್ಸ್ಟ್ ಇದು ಚೆನ್ನಾಗಿ ಕುದಿಬೇಕು, ಆವಾಗ ನಾವು ರವೆ ಹಾಕಬೇಕು. ಸೊ ನೋಡಿ, ಇವಾಗ ಕುದೀತೈತೆ. ನಾವು ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ರವೆ ಹಾಕಬೇಕು, ಯಾಕಂದರೆ ಹೈ ಫ್ಲೇಮಲ್ಲಿ ರವೆ ಹಾಕಿದ್ರೆ ಅದು ಗಂಟು ಆಗಿಬಿಡುತ್ತೆ ಮತ್ತು ತಿನ್ನೋದಕ್ಕಾಗಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ರವೆ ಹಾಕಿದ ತಕ್ಷಣ
ಈ ಥರ ಮಿಕ್ಸ್ ಮಾಡಿಬಿಟ್ರೆ ಎಲ್ಲೂ ಕೂಡ ಅದು ಗಂಟು ಆಗೋದಿಲ್ಲ. ಅದಕ್ಕೆ ನಾವು ಇದನ್ನು ರವೆ ಹಾಕಿದ ತಕ್ಷಣ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಬೇಕಿದ್ದರೆ ಹೈ ಫ್ಲೇಮಲ್ಲಿ ಇಕ್ಕಿ ನಾವು ಸ್ವಲ್ಪ ಹೊತ್ತು ಬಿಡ್ಬೋದು. ಸೊ ನಾನಿಲ್ಲಿ ರವೆ ಕಮ್ಮಿ ಆಯಿತು ಅನಿಸ್ತು, ಅದಕ್ಕೆ ನಾನು ಮತ್ತೆ ರವೆ ಹಾಕಿದೆ. ಆಮೇಲೆ ನಾನು ತಟ್ಟೆ ಮುಚ್ಚಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ನಾನು ಕುದಿಯೋವರೆಗೂ ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರ ನೀವು ಕುದಿತಾ ಇದೆಯಾ ಅಂತ. ಸೊ ಫೈನಲ್ ಇವಾಗ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ನಾವು ಉದುರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡಬೇಕು. ಅದಕ್ಕೆ ಮಿಕ್ಸ್ ಕೊಟ್ಟು ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸು ಹಂಗೆ ಲೋ ಫ್ಲೇಮಲ್ಲೇ ಬಿಟ್ಟರೆ ಅದು ಉಪ್ಪು ಖಾರ ಎಲ್ಲ ಹಿಡ್ದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಫೈನಲಿ ಈ ಥರ ಬಂತು. ಹುಷಾರಿಲ್ಲದೆ ಇರೋರಿಗೆ ಏನು ತಿನ್ನೋಕ್ಕಾಗ್ತಾಯಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ತಿನ್ನೋಕ್ಕೂ ಕೂಡ ಅವಾಗ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ಒಂಥರ ರವೆ ಗಂಜಿ ಥರನೇ ಇರುತ್ತೆ. ಆದರೆ ಅದು ಸ್ವೀಟಲ್ಲಿರುತ್ತೆ, ಇದು ಖಾರದಲ್ಲಿರುತ್ತೆ. ಸೊ ಈ ಥರ ಬಂದಿದೆ ಫೈನಲಿ. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅಷ್ಟು ತೆಳ್ಳಗೆ ಒಳ್ಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಇನ್ನು ನಿಮಗೆ 3 ವೀಡಿಯೋಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಈ ಥರ ಬಂದಿದೆ, ಟೇಸ್ಟ್ ಮಾಡುವ ಬನ್ನಿ. ಬಾಯ್, ಸಿ ಯು.